ರಾಕೇಶ್ ನಾಪತ್ತೆಯಿಂದ ಅವರ ಕುಟುಂಬ ಕಂಗಾಲಾಗಿದೆ. 8 ವರ್ಷಗಳಿಂದ ಆಸ್ಟ್ರೇಲಿಯಾದಲ್ಲಿ ಇದ್ರು ರಾಕೇಶ್ ಕುಟುಂಬ. ಪತಿ, ಪತ್ನಿ ಮತ್ತು 2 ಮಕ್ಕಳು, 4 ಜನ ಆಸ್ಟ್ರೇಲಿಯಾದಲ್ಲೇ ಇದ್ರು. ಆದರೆ ಆಗಸ್ಟ್ 12ನೇ ತಾರೀಕು ನೇಪಾಳ ಪ್ರವಾಸಕ್ಕೆ ಅಂಥೇಳಿ ರಾಕೇಶ್ ಬಂದಿದ್ರು. ಇವರು ಕೂಡ ಇಶಾ ಫೌಂಡೇಶನ್ನಿಂದ ಒಟ್ಟು 77 ಜನರ ಒಂದು ಟೀಮ್ನಲ್ಲಿ ಇವರು ಕೂಡ ಹೋಗಿದ್ರು. ಇಶಾ ಫೌಂಡೇಶನ್ನ S3 ಗುಂಪಿನಲ್ಲೇ ಈ ರಾಕೇಶ್ ಅವರು ಕೂಡ ಇದ್ದರು. ಮಾನಸ ಸರೋವರದ ಕೈಲಾಸಕ್ಕೆ ಯಾತ್ರೆಗೆ ಅಂಥೇಳಿ ಹೋಗಿದ್ದಂಥ ರಾಕೇಶ್ ಪ್ರವಾಸ ಮುಗಿಸಿ ಇನ್ಫ್ಯಾಕ್ಟ್ ನಿನ್ನೆ ವಾಪಸ್ ಬರಬೇಕಿತ್ತು. ಆದರೆ ನಿನ್ನೆನೇ ಜಲಪ್ರಳಯ ಆಗಿದೆ. ಇನ್ನೇನು ವಾಪಸ್ ಬರಬೇಕಾಗಿದ್ದಂಥವರು ನಾಪತ್ತೆಯಾಗಿದ್ದರೆ ಇನ್ನೂ ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ. ನಿನ್ನೆ ಬೆಳಗಿನ ಜಾವ 3:30 ಸುಮಾರಿಗೆ ರಾಕೇಶ್ ಕಾಲ್ ಮಾಡಿದರು. ಇನ್ನೇನು ಇವತ್ತು ಸಂಜೆ ಕಠ್ಮಂಡುವಿಗೆ ಬರ್ತೀನಿ, ಅಲ್ಲಿಂದ ಸೀದಾ ವಾಪಸ್ ತೆರಳ್ತೀನಿ, ಬರ್ತೀನಿ ನಾನು ಮನೆಗೆ ಅನ್ನುವಂಥದ್ದನ್ನು ಹೇಳಿದ್ರಂತೆ. ಕಠ್ಮಂಡುವಿಗೆ ಬಂದು ಅಲ್ಲಿಗೆ ದೆಹಲಿಗೆ ಬರ್ತೀನಿ ಅಂತ ರಾಕೇಶ್ ಮಾತಾಡಿದರು. ರಾಕೇಶ್ ನಾಯಕ್ ಅವರ ಭಾವ ಪ್ರವೀಣ್ ಇದ್ರ ಬಗ್ಗೆ ಮಾತನಾಡಿದರೆ TV9 ಜೊತೆಗೆ ಅವರು ಕೂಡ ಮಾಹಿತಿಯನ್ನು ಹಂಚಿಕೊಂಡ್ರು. ಬಟ್ ಇದಾದ ಮೇಲೆ ಅಷ್ಟರಲ್ಲಿ ನೇಪಾಳದಲ್ಲಿ ಪ್ರವಾಹ ಆಗಿರೋ ಸುದ್ದಿಯನ್ನು ನಾವು ನ್ಯೂಸಲ್ಲಿ ನೋಡಿದಾಗ ಗೊತ್ತಾಗಿದ್ದು ಹೀಗೆಲ್ಲ ಆಗಿದೆ ಅಂತ. ಆಮೇಲೆ ಮತ್ತೆ ತಕ್ಷಣಕ್ಕೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ರಾಕೇಶ್ ಅವರನ್ನು. ಬಟ್ ರಾಕೇಶ್ ಸಂಪರ್ಕಕ್ಕೆ ಸಿಕ್ಕಿಲ್ಲ. ರಾಕೇಶ್ ಇದ್ದಂಥ ಬ್ಯಾಚ್ನಲ್ಲಿ 77 ಜನ ಇದ್ದರು ಪ್ರವಾಸಿಗರು. ಅವರು ಯಾರೂ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನೋದನ್ನು ಪ್ರವೀಣ್ ಹೇಳಿದ್ದಾರೆ. ಸಿಸ್ಟರ್ ಹಸ್ಬೆಂಡು ರಾಕೇಶ್ ನಾಯಕ ಅಂಥೇಳಿ ಇವರು ಆಸ್ಟ್ರೇಲಿಯಾದಲ್ಲಿದ್ದರು. ಲಾಸ್ಟ್ 8-10 ವರ್ಷದಿಂದ ಆಸ್ಟ್ರೇಲಿಯಾದಲ್ಲೇ ಇದ್ದರು. ಇವರಿಗೆ 2 ಮಕ್ಕಳಿದ್ದಾರೆ, ವೈಫ್ ಇದ್ದಾರೆ, ನಮ್ಮ ತಂಗಿ ಇದ್ದಾಳೆ. ಇವರೊಬ್ಬರೇ ಮಾನಸ ಸರೋವರಕ್ಕೆ ಹೋಗೋಕ್ಕೆ ಬಂದಿದ್ದರು. 12ನೇ ತಾರೀಕು ಡೆಲ್ಲಿಗೆ ಬಂದು, ಆಸ್ಟ್ರೇಲಿಯಾದಿಂದ ಡೈರೆಕ್ಟ್ ಡೆಲ್ಲಿಗೆ ಬಂದು, ಡೆಲ್ಲಿಯಿಂದ ಮಾನಸ ಸರೋವರಕ್ಕೆ ಈಶಾ ಫೌಂಡೇಶನ್ ಅವ್ರ ಜೊತೆ ಬ್ಯಾಚಲ್ಲಿ ಹೋಗ್ತಾಯಿದ್ರು. S3 ಬ್ಯಾಚ್ ಅಂತ ಇವ್ರದ್ದು. ಹೋಗಿ ದರ್ಶನ ಎಲ್ಲ ಆಗಿ ಬಂದಿದ್ದಾರೆ. ಲಾಸ್ಟ್ 2 ಡೇಸ್ ಬ್ಯಾಕೆ ದರ್ಶನ ಆಯಿತು. ಅಲ್ಲಿಂದ ಬಂದು ನಿನ್ನೆ ಬೆಳಗ್ಗೆ ಅರೌಂಡ್ ಬೆಳಗಿನ ಜಾವ ಒಂದು 3:30-4 ಗಂಟೆಗೆ ಕಾಂಟ್ಯಾಕ್ಟ್ ಮಾಡಿದರು. ಕಾಂಟ್ಯಾಕ್ಟ್ ಮಾಡಿ ಹಾವೇರಿ ಜಿಲ್ಲೆಯ ಒಟ್ಟು 15 ಜನ ಸುರಕ್ಷಿತವಾಗಿದ್ದಾರೆ. ರಟ್ಟಿಹಳ್ಳಿ ಪಟ್ಟಣದ 6 ಕುಟುಂಬಗಳ ಪೈಕಿ 15 ಜನ ಈಗ ಸುರಕ್ಷಿತವಾಗಿದ್ದಾರೆ. ನೇಪಾಳ ಪ್ರವಾಸಕ್ಕೆ ಅಂಥೇಳಿ ಹೋಗಿದ್ರು. ಹಲವು ಕುಟುಂಬಗಳು ಹೋಗಿದ್ವು, ಅವ್ರ ಜೊತೆಗೆ ಇವರು ಕೂಡ ಹೋಗಿದ್ರು. ಆದರೆ ಅದೃಷ್ಟವಶಾತ್ ಇವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಪೋಖ್ರಾದಿಂದ 50 ಕಿಲೋಮೀಟರ್ ದೂರದಲ್ಲಿರುವಂಥ ಇವರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಅಲ್ಲಿ ವಿಡಿಯೋನ ಕೂಡ ಮಾಡಿದ್ದಾರೆ. ಅಂದ್ರೆ 6 ಫ್ಯಾಮಿಲಿಯವರಿಗೆ ಬಂದಿದ್ವಿ. ನಿನ್ನೆ ದಿವಸ ಸೋನಾಜೋಳ ಹಾಲ್ಟ್ ಆಗಿ ಪೋಖ್ರಾದಿಂದ ಹಾಲ್ಟ್ ಆಗಿದ್ವಿ. ಪೋಖ್ರಾದಿಂದ ಎಷ್ಟು ಕಠ್ಮಂಡು ಹೋಗ್ತಾ ಇದ್ವಿ. ಕಠ್ಮಂಡು ಹೋಗೋಂಥ ಸ್ಥಳದಲ್ಲಿ ಬರೀ 50 ಕಿಲೋಮೀಟರ್ ದೂರದಲ್ಲಿ ಆ ಪ್ರವಾಹ ಆಗಿದ್ದು ನಮಗೆಲ್ಲ ವಿಷಯ ತಿಳಿಯಿತು. ಅಲ್ಲಿಂದ ನಾವು ವಾಪಸ್ ಮತ್ತೆ ಪೋಖ್ರಾ ಬಂದು ಹಾಲ್ಟ್ ಆಗಿ ನಾವೆಲ್ಲರೂ ಸೇಫ್ ಆಗಿದ್ದೇವೆ. ಕರ್ನಾಟಕದಲ್ಲಿ ನಾವು ಇನ್ನೂ 2 ದಿವಸ ಇಲ್ಲೇ ಇದ್ದು ಮತ್ತು 3ನೇ ದಿವಸ ನಾವೆಲ್ಲರೂ ಸೇಫಾಗಿ ಬರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಕರ್ನಾಟಕ ಜನತೆಗೆ ಹಾಗೂ ಹಾವೇರಿ ಜಿಲ್ಲೆಯ ರಟ್ಟಳ್ಳಿ ಜನತೆಗೆ ಎಲ್ಲರಿಗೂ ಹೇಳ್ತೇವೆ, ನಾವೆಲ್ಲ ಸೇಫ್ ಆಗಿ. ನೇಪಾಳದಲ್ಲಿ ನಡೆದಂಥ ದುರಂತಕ್ಕಿಂತ ನಾವು ಅಲ್ಲಿ ಹೋದಾಗ ಒಂದು 20 ಕಿಲೋಮೀಟ್ರ್ ಅಂತರದಲ್ಲಿ ಮಾತ್ರ ಇನ್ಸಿಡೆಂಟು ನಡೆದಿದ್ದು. ನಾವು ಅಲ್ಲೇ ಇದ್ವಿ ಆ ಟೈಮ್ನಲ್ಲಿ. ಸೊ ನಾವೀಗ ಸೇಫಾಗಿ ನಮ್ಮ ಗಾಡಿನ ಟರ್ನ್ ಮಾಡಿಕೊಂಡು ವಾಪಸ್ ಬಂದಿದ್ದೀವಿ. ವಾಪಸ್ ಬಂದುಬಿಟ್ಟು ನಾವು ಒಂದು ಹಾಲ್ಟ್ ಹಾಕಿ ನೆಕ್ಸ್ಟ್ ನಮ್ಮ ಮುಂದಿನ ಪ್ರವಾಸ 7 ದಿನ